ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಂಪೇಗೌಡ ಏರ್ಪೋರ್ಟ್ ತಾಜ್ ಹೋಟೆಲ್ನಲ್ಲಿ ಘೋರ ಘಟನೆಯಾಗಿದೆ. ತಾಜ್ ಹೋಟೆಲ್ನಲ್ಲಿ ತಂದೆಯಿಂದಲೇ ಇಬ್ಬರು ಹೆಣ್ಣುಮಕ್ಕಳ ಕೊಲೆಯಾಗಿದೆ. ಶೇಖದ್ ಜಿಹಾರ, ಶೇಖ್ ಜೋಯಾ ಮೃತ ಹೆಣ್ಣು ಮಕ್ಕಳು. ಒಬ್ಬರು 5 ವರ್ಷದ ಹೆಣ್ಮಗಳು, ಜೊತೆಗೆ ಜೋಯಾ 10 ವರ್ಷ. ತಂದೆಯಿಂದಲೇ ಕೊಲೆಯಾಗಿರೋದು. ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಇಮ್ರಾನ್ ತಂದೆ. ನಾಗವಾರ ಮೂಲದ 40 ವರ್ಷದ ಇಮ್ರಾನ್ ಮಕ್ಕಳನ್ನ ಮರ್ಡರ್ ಮಾಡಿದ್ದಾನೆ. ಇಬ್ಬರು ಮಕ್ಕಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ ಈತ ತಂದೆ. ನಂತರ ತಾನು ಚಾಕುವಿನಿಂದ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇಮ್ರಾನ್ ಚೀರಾಟ ಕೇಳಿಸಿಕೊಂಡು ರೂಮ್ಗೆ ಬಂದಿದ್ದಾರೆ ಸಿಬ್ಬಂದಿ. ರಕ್ತದ ಮಡುವಿನಲ್ಲಿದ್ದ ಇಮ್ರಾನ್ನನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸಿಬ್ಬಂದಿ. ಮಕ್ಕಳ ಕೊಲೆ ಮತ್ತು ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅಂತ ತಿಳಿದು ಬಂದಿಲ್ಲ. ಕೆಂಪೇಗೌಡ ಏರ್ಪೋರ್ಟ್ ತಾಜ್ ಹೋಟೆಲ್ನಲ್ಲಿ ಆಗಿರುವಂಥ ಘೋರ ಘಟನೆ ಇದು. ಪಾಪ 5 ವರ್ಷದ ಮಗಳು ಮತ್ತು 10 ವರ್ಷದ ಮಗಳು, ಇಬ್ಬರು ಹೆಣ್ಣು ಮಕ್ಕಳು. ಅದೇನಾಗಿತ್ತೋ ಏನೋ ಗೊತ್ತಿಲ್ಲ, ಉಸಿರುಗಟ್ಟಿಸಿ ಇಬ್ಬರನ್ನು ಕೊಂದು ಬಿಟ್ಟಿದ್ದಾನೆ ಪಾಪೆ. ಜೊತೆಗೆ ಆತನು ಕೂಡ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆತನ ಚೀರಾಟ ಗೊತ್ತಾಗಿದೆ ಅಲ್ಲಿನ ಸಿಬ್ಬಂದಿಗಳಿಗೆ. ಚಾಕುವಿನಿಂದ ಕತ್ತು ಕುಯ್ದುಕೊಂಡು ಬಿಟ್ಟಿದ್ದಾನೆ. ಜಸ್ಟ್ ಇಮ್ಯಾಜಿನ್. ಆ ನೋವನ್ನು ತಡೆಯೋದಕ್ಕಾಗದೆ ಕೂಗಾಡೋದಕ್ಕೆ ಶುರು ಮಾಡಿದ್ದಾನೆ. ಆಗ ಆ ಚೀರಾಟ ಎಲ್ಲ ಸಿಬ್ಬಂದಿ ಕೇಳಿಸಿದೆ. ರೂಮ್ಗೆ ಬಂದು ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂತೆ ಈತ. ಸೊ ಈತನನ್ನು ತಕ್ಷಣವೇ ಅಲ್ಲಿನ ಹೋಟೆಲ್ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾಕೆ ಮಕ್ಕಳನ್ನು ಈತ ಕೊಲೆ ಮಾಡ್ದ? ಇಬ್ಬರು ಹೆಣ್ಣು ಮಕ್ಕಳನ್ನು ಉಸಿರುಗಟ್ಟಿಸಿ ಯಾಕೆ ಕೊಲೆ ಮಾಡ್ದ? ಈತ ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ? ಎಲ್ಲಿ ಅವರು ಏನು, ಎಲ್ಲದರ ಬಗ್ಗೆಯೂ ಕೂಡ ಇನ್ನೂ ಮಾಹಿತಿ ಬರಬೇಕಾಗಿದೆ. ಈ ಕೊಲೆಗೆ ಮತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ತನಿಖೆ ಶುರು ಮಾಡ್ತಾರೆ ಈಗ ಪೊಲೀಸ್ನವರು, ಪ್ರಾಥಮಿಕವಾಗಿ ಆರಂಭ ಮಾಡಿದ್ದಾರೆ. ಬಟ್ ಇವರು ಎಲ್ಲಿಯವರು, ಯಾಕೆ ಅಲ್ಲಿಗೆ ಬಂದಿದ್ರು, ಸೊ ಯಾಕೆ ಕೊಲೆ ಮಾಡ್ದ, ಇದೆಲ್ಲದರ ಬಗ್ಗೆಯೂ ಕೂಡ ಉತ್ತರ ಬೇಕಾಗಿದೆ ಈಗ. ಏರ್ಪೋರ್ಟ್ ಹತ್ರ ಒಂದು ಹೋಟೆಲ್ನಲ್ಲಿ ಇಮ್ರಾನ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 45 ವಯಸ್ಸು. ಈತ ಮತ್ತು ಈತನ ಇಬ್ಬರು ಹೆಣ್ಮಕ್ಳು, 10 ವರ್ಷದ ಒಬ್ಬ ಮಗಳು, 8 ವರ್ಷದ ಇನ್ನೊಂದು ಮಗಳು. ನಿನ್ನೆ ಈವ್ನಿಂಗ್ ಅರೌಂಡ್ 5:30 ಅಷ್ಟೊತ್ತಿಗೆ ಚೆಕ್ ಇನ್ ಮಾಡ್ತಾರೆ. ಇವತ್ತು ಸಂಜೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಹೋಟೆಲ್ ಸ್ಟಾಫು, ಕ್ಲೀನಿಂಗ್ ಸ್ಟಾಫ್ ಹೋಗ್ಬಿಟ್ಟು ಬಾಗಿಲನ್ನು ತಟ್ಟಿದಾಗ ಯಾರೂ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ಇವರಿಗೆ ಸ್ವಲ್ಪ ಸಂಶಯ ಬಂದು ಸೆಕ್ಯೂರಿಟಿ ಆಫೀಸರ್ಸ್ನು ಕೂಡ ಕರ್ಕೊಂಡು ಎಂಟ್ರ್ ಆಗ್ತಾರೆ ರೂಮ್ ಒಳಗಡೆ ಎಂಟ್ರ್ ಆದಾಗ ಇಬ್ಬರು ಹೆಣ್ಮಕ್ಳು ಏನಿರ್ತಾರೆ ಅವರು ಮೃತಪಟ್ಟಿರ್ತಾರೆ. ಸೊ ಅವರ ಶವ ಹಾಸಿಗೆ ಮೇಲೆ ಬಿದ್ದಿರ್ತದೆ. ಈತ ಕೂಡ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತಂದು ಚಾಕುವಿನಲ್ಲಿ ಕತ್ತನ್ನು ಕೂಡ ಕೊಯ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಸೊ ಇಮಿಡಿಯೇಟ್ಲಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ನಮ್ಮ ಇಲಾಖೆಯು ಕೂಡ ಮಾಹಿತಿ ಕೊಡ್ತಾರೆ. ನಾನು ಕೂಡ ಸ್ಪಾಟನ್ನು ವಿಸಿಟ್ ಮಾಡಿದ್ದೀನಿ. ಸೊ ಇಬ್ಬರು ಮಕ್ಕಳು ಕೂಡ ಡೆತ್ ಆಗಿದ್ದಾರೆ. ಆತ ನಾನೇ ಕೊಂದೆ ಅಂತಂದು ಹೇಳಿದ್ದಾನೆ. ಆಮೇಲೆ ಒಂದು ಲೆಟ್ರಲ್ಲೂ ಕೂಡ ಬರೆದಿಟ್ಟಿದ್ದಾನೆ. ಸೊ ಯಾಕೆ ಈ ರೀತಿ ಮಾಡ್ದ, ಏನು ಎತ್ತ ಅಂತಂದು ಮೇಲ್ನೋಟಕ್ಕೆ ಆ ಲೆಟ್ರಲ್ಲಿ ಕೆಲವೊಂದು ಅಂಶಗಳನ್ನ ಅವನು ಉಲ್ಲೇಖ ಮಾಡಿದ್ದಾನೆ. ಸೊ ಒಂದು ಮರ್ಡರ್ ಕೇಸ್ ಕೂಡ ನಾವು ತಗೊಳ್ತಾ ಇದ್ದೀವಿ. ಅದನ್ನು ತಗೊಂಡು ಮತ್ತಷ್ಟು ತನಿಖೆ ಮಾಡ್ತೀವಿ. ಅದು ಚೆಕ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಹೇಶ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಎಷ್ಟೊತ್ತಿಗಾಗಿರುವಂಥ ಘಟನೆ ಇದು? ಇಬ್ಬರು ಮಕ್ಕಳನ್ನು ತಂದೆನೇ ಹತ್ಯೆ ಮಾಡ್ತಾನೆ ಅಂದರೆ ಏನು ಕಾರಣ? ಅಂದರೆ ಪ್ರಾಥಮಿಕವಾಗಿ ಏನಾದರೂ ಗೊತ್ತಾಗಿದೆಯಾ ಎಲ್ಲಿಯವರು, ಏನು ಕತೆ ಅಂತ? ಹೆಸರಾಮ್ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವಂತ ಪ್ರತಿಷ್ಠಿತ ಹೋಟೆಲ್ ಅಂದ್ರೆ ತಾಜ್ ಹೋಟೆಲ್ ನಲ್ಲಿ ಇವತ್ತು ಆ ತಂದೆ ಸ್ವತಃ ಇಬ್ರು ಹೆಣ್ಣು ಮಕ್ಕಳನ್ನ ಏನು ಕೊಲೆ ಮಾಡಿರುವಂತ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಈ 3 ಜನ ಸಹ ನಿನ್ನೆ ಚೆಕ್ ಇನ್ ಆಗಿರ್ತಾರೆ, ಹೋಟೆಲ್ ನಲ್ಲಿ ರೂಮ್ ಪಡ್ಕೊಂಡಿರ್ತಾರೆ. ಮತ್ತೆ ನಿನ್ನೆ ನೈಟ್ ಎಲ್ಲ ಅಲ್ಲೇ ಏನು ವಾಸ ಮಾಡಿ ಮತ್ತೆ ಇವತ್ತು ಮಧ್ಯಾಹ್ನನೂ ಸಹ ಅಲ್ಲೇ ಇರ್ತಾರೆ. ಮತ್ತೆ 3 ಗಂಟೆ ಮತ್ತೆ 3 ಗಂಟೆ ಸುಮಾರಿಗೆ ಚೆಕ್ ಇನ್ ಆದಂತವ್ರು ಚೆಕ್ಔಟ್ ಮಾಡ್ಲಿಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರ್ತವೆ. ಆದ್ರೂ ಸಹ ಕೊನೆ ಗಳಿಗೆವರೆಗೂ ಸಹ ಇವರು ಚೆಕ್ಔಟ್ ಆಗಿರೋದಿಲ್ಲ. ಹೀಗಾಗಿ ಅನುಮಾನಗೊಂಡಂತ ಕೆಲ ಸಿಬ್ಬಂದಿಗಳು ಏನು ಡೋರ್ ತೆರೆಯುವಂತ ಕೆಲಸ ಮಾಡ್ತಾರೆ.
ಮಾಡ್ತಾರೆ. ಇದಕ್ಕೆ ಏನು ಡೋರ್ ತೆಗ್ದೇ ಇರೋ ಕಾರಣ ಅನುಮಾನಗೊಂಡಂತ ಏನು ಹೋಟೆಲ್ ಸಿಬ್ಬಂದಿ ಏನಿದ್ದಾರೆ ಇವರು ಸೆಕ್ಯೂರಿಟಿ ಸಮೇತ ಹೋಗಿ ಡೋರ್ ಅನ್ನ ಓಪನ್ ಮಾಡಿದಾಗ ಅವ್ರಿಗೆ ಅಲ್ಲಿ ಆಶ್ಚರ್ಯ ಕಾದಿರುವಂತದ್ದು. ಅದಂತೇನಂತಂದ್ರೆ ಇಬ್ರು ಮಕ್ಕಳನ್ನ ತಂದೆಯೇ ಏನು ಸಾಯಿಸಿ ತಾನು ಸಹ ಏನು ಹರಿತವಾದ ವಸ್ತುವಿನಿಂದ ಕತ್ತನ್ನ ಕುಯ್ಕೊಂಡು ಏನೋ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ತಕ್ಷಣ ಏನು ಒಳಗೆ ಹೋದಂತ ಸಿಬ್ಬಂದಿ ಏನಿದ್ದಾರೆ ಇವರು ಅವರನ್ನ ಏನು ಕೊಲೆಗಳಿಗೆ ಪ್ರಾಣ ಹೋಗೋ ಟೈಮಲ್ಲಿ ಇವರು ಅಚಾನಕ್ ಆಗಿ ಏನು ಗೋಲ್ಡನ್ ಟೈಮ್ ಅಲ್ಲಿ ಇವರು ಎಂಟ್ರಿ ಕೊಟ್ಟು ಅವರನ್ನ ಏನ್ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಗ್ತಾ ಇದೆ. ಈಗ ಸ್ಥಳಕ್ಕೆ ಮಿಥುನ್ ಡಿಸಿಪಿ ಅವರು ಸಹ ಈಗ ಬಂದಿರುವಂತದ್ದು, ಮತ್ತೆ ಪೊಲೀಸರು ಸಹ ಆ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಇವರು ಮೂರು ಸಹ ನಾಗವಾರ ಮೂಲದ ಏನು ಇಮ್ರಾನ್ ಅಂತ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸಾವು ಏನು ಮಕ್ಕಳನ್ನ ಸಾಯಿಸೋ ಟೈಮ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಬಿಫೋರ್ ಏನಿದೆ ಇವರು ಸಹ ಡೆತ್ ನೋಟ್ ಅನ್ನ ಬರ್ದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಸಿಗ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಏನು ಕುಟುಂಬದ ಕಲಹದಿಂದ ಈ ಅವ್ಯವಸ್ಥೆ ಮತ್ತೆ ಈ ಪ್ರಕರಣ ಈ ಅವಘಡ ನಡೆದಿದೆ ಅಂತೇಳಿ ಪ್ರಾಥಮಿಕ ಮೂಲ ಮಾಹಿತಿ ಸಿಗ್ತಾ ಇರುವಂತದ್ದು. ಈಗ ಸ್ಥಳ ತನಿಖೆ ಮಾಡಿರುವಂತ ಪೊಲೀಸರು ಏನು ಮೃತ ಇಬ್ಬರು ಮಕ್ಕಳನ್ನ ಏನ್ ಖಾಸಗಿ ಮೃತದೇಹಗಳನ್ನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು, ಮತ್ತೆ ಇವರನ್ನ ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ಏನು ಚಿಕಿತ್ಸೆಗೆ ಒಳಗಾಪಡಿಸಿರುವಂತದ್ದು. ಈಗ ಪೊಲೀಸರು ಸಹ ಹೆಚ್ಚಿನ ತನಿಖೆಯನ್ನ ಕೈಗೊಂಡಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.